ಕಟ್ಟಡ ಕಾರ್ಮಿಕರ ಸುರಕ್ಷತೆಯ ಬಗ್ಗೆ ಅಕ್ಷತಾರವರ ಮಹತ್ವದ ಕಿವಿಮಾತು. ಪಿರಿಯಾಪಟ್ಟಣದಿಂದ ವಿಶೇಷ ವರದಿ. ಇಂದು ಪಿರಿಯಾಪಟ್ಟಣದಿಂದ ಒಂದು ವಿಶೇಷ ಸುದ್ದಿ ಹಂಚಿಕೊಳ್ಳುತ್ತಿದ್ದೇವೆ. ಕೆಆರ್ ಫಂಕ್ಷನ್ ಹಾಲ್ನಲ್ಲಿ ನಡೆದ ಕಾರ್ಮಿಕ ತರಬೇತಿ ಕಾರ್ಯಾಗಾರವು ಕಟ್ಟಡ ಕಾರ್ಮಿಕರ ಬದುಕಿನಲ್ಲಿ ಹೊಸ ಆಶಾ ಕಿರಣ ಮೂಡಿಸಿದೆ. ಈ ಕಾರ್ಯಕ್ರಮವನ್ನು ಕಾರ್ಮಿಕ ಇಲಾಖೆ ಮತ್ತು ಕಟ್ಟಡ ನಿರ್ಮಾಣ ಕಾರ್ಮಿಕ ಮಂಡಳಿ ಅವರ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ತಾಲೂಕು ಕಾರ್ಮಿಕ ನಿರೀಕ್ಷಕಿ ಅಕ್ಷತಾ ಅವರು ಮಾತನಾಡಿ, ಕಾರ್ಮಿಕರ ಸುರಕ್ಷತೆ ಅತ್ಯಂತ ಪ್ರಾಮುಖ್ಯತೆಯ ವಿಷಯ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಕಟ್ಟಡ ಕಾರ್ಮಿಕರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಇಂತಹ ಸಂದರ್ಭದಲ್ಲಿ ಅವರ ಸುರಕ್ಷತೆಗಾಗಿ ತರಬೇತಿ ನೀಡುವುದು ಅತ್ಯವಶ್ಯಕ. ಸರ್ಕಾರದಿಂದ ಸುರಕ್ಷತಾ ಕಿಟ್ಗಳು ಒದಗಿಸಲಾಗುತ್ತಿವೆ. ಕಾರ್ಮಿಕರಿಗೆ ತಮ್ಮ ಕೆಲಸದ ಸ್ಥಳದಲ್ಲಿ ಅಪಘಾತಗಳು ಸಂಭವಿಸದಂತೆ ತಡೆಯುವುದು ಎಲ್ಲರ ಜವಾಬ್ದಾರಿ. ಬಾಲ ಕಾರ್ಮಿಕ ಅಧಿಕಾರಿ ಮಲ್ಲಿಕಾರ್ಜುನ್ ಅವರು ಮಾತನಾಡಿ, ಕಾರ್ಮಿಕರ ಸುರಕ್ಷತೆಗೆ ಕೇಂದ್ರ ಸರ್ಕಾರ ಹೊಸ ಕಾರ್ಮಿಕ ನೀತಿಯ ಪರಿಚಯದತ್ತ ಹೆಜ್ಜೆ ಇಟ್ಟಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ಹಲವಾರು ಕಾರ್ಮಿಕ ಸಂಘದ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ತಿರು ನೀಲಕಂಠ, ಯೋಗೀಶ್, ಗೋವಿಂದೇಗೌಡ, ಶೇಖರ್, ಶಾಂತಕುಮಾರ್, ಮನುಕುಮಾರ್ ಮತ್ತು ಇತರರು. ಇಂತಹ ಕಾರ್ಯಕ್ರಮಗಳು ಕಾರ್ಮಿಕರ ಹಕ್ಕುಗಳನ್ನು ಹಾಗೂ ಭದ್ರತೆಯನ್ನು ಬಲಪಡಿಸುತ್ತವೆ. ನಾವು ಎಲ್ಲರೂ ಈ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಳ್ಳೋಣ ಮತ್ತು ಕಾರ್ಮಿಕರ ಸಮರ್ಥ ಜೀವನಕ್ಕೆ ಬೆಂಬಲದ ಕೈ ನೀಡೋಣ. ವರದಿ ಪ್ರಕಾಶ್, ಸಿಜೆ, ಕನಕ ಟಿವಿ, ಪಿರಿಯಾಪಟ್ಟಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು. ಏನಾದ್ರು ತೊಂದರೆ ಇದೆಯಾ ನೋಡಿ ಸರ್. ಗ್ಲೌಸ್ ಹಾಕೊಂಡ್ರೆ ಗ್ರಿಪ್ ಇರಲ್ವಾ? ಎಷ್ಟೋ ಕಡೆ ಗ್ರಿಪ್ ಇಲ್ಲ ಅಂತ ಹಾಕೊಳ್ಳಲ್ಲ, ಹೌದಲ್ವಾ? ನೋಡಿ ಹಾಕೊಂಡಿದೆ, ಗ್ರಿಪ್ ಇದೆಯಾ ತೋರಿಸಿ ಹೇಳಿ ಸರ್. ನೀವು ಗ್ರಿಪ್ ಇದೆಯಾ ನೋಡಿ, ನಿಮ್ಮ ಕೈಗೆ ಗ್ರಿಪ್ ಇದೆಯಾ? ನಾರ್ಮಲ್ ಕೈಗಿನ್ನ ಗ್ಲೌಸ್ ಹಾಕೊಂಡ್ಮೇಲೆ ಗ್ರಿಪ್ ಜಾಸ್ತಿ ಬರುತ್ತೆ, ಹೌದಾ? ಸೊ ಇದ್ಮೇಲೆ ಎಲ್ಲ ಗ್ಲೌಸ್ ಹಾಕೊಂಡು ಕೆಲಸ ಮಾಡ್ತೀರಾ? ಮಾತ್ರ ನೋಡಿ ಸರ್, ಕಾಂಕ್ರೀಟ್ ಬೀಳ್ ಆಗುತ್ತೆ ಇದು ನೋಡಿ. ಕಾರ್ಮಿಕರು ಕಟ್ಟಡದಲ್ಲಿ ಸ್ಥಳಗಳಲ್ಲಿ ಕೆಲಸ ಮಾಡ್ತಿರ್ತೀರ, ಅವರಿಗೆ ಸೇಫ್ಟಿ ಅವೇರ್ನೆಸ್ ಇರಲ್ಲ. ಅಲ್ಲಿ ಆಲ್ಮೋಸ್ಟ್ ಆಕ್ಸಿಡೆಂಟ್ ಆಗೋ ಸ್ಥಳಗಳಲ್ಲಿ ಕೆಲಸ ಮಾಡ್ತಿರ್ತೀರ. ಅಲ್ಲಿ ನೀವು ಯಾವ್ಯಾವ ಥರದ ಸೇಫ್ಟಿಯಾಗಿ ಇರಬೇಕು ಅನ್ನೋದನ್ನ ತಿಳಿಸ್ಕೊಡೋಕೆ ಈ ಕಾರ್ಯಕ್ರಮ ಮಾಡ್ತಾ ಇರೋದು. ಇದು ಫ್ರೀಯಾಗಿ ಮಂಡಳಿ ಕಡೆಯಿಂದ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಆನ್ಲೈನ್ ಆಗಿರ್ಬೋದು, ಇಲಾಖೆಗಳಾಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು, ಪ್ರತಿ ನೀವು ರಿನ್ಯೂವಲ್ ಮಾಡಿಕೊಂಡು ಅದನ್ನ ಉಪಯೋಗ ಪಡ್ಕೋಬಹುದು. ಯಾಕೆಂದ್ರೆ ಹುಟ್ಟದ ಮನಸ್ಸು ಸಾಯಲೇಬೇಕು. ಯಾವ ಸಂದರ್ಭದಲ್ಲಿ ನಾವು ಯಾವ ತರ ಏನಾಗಿದೆ ಅಂತ ಹೇಳಕ್ಕಾಗಲ್ಲ. ಆ ದೃಷ್ಟಿಯಿಂದ ನಿಮ್ಗೆ ಏನು ಒಂದು ಲೇಬರ್ ಕಾರ್ಡ್ ಇದೆ, ನೀವೇನು ವರ್ಕರ್ ಆಗಿದ್ದೀರಿ, ಆ ವರ್ಕರ್ಗಳು ನೀವು ಪ್ರತಿ ವರ್ಷ ಕಾರ್ಡ್ ರಿನ್ಯೂವಲ್ ಆಗಿದೆ ಫಸ್ಟ್ ನೋಡ್ಕೋಬೇಕು, ನೀವು ಉಪಯೋಗ ಪಡ್ಕೋಬೇಕು. ಅದರಿಂದ ಫಸ್ಟ್ ರಿನ್ಯೂವಲ್ ಮಾಡ್ಬೇಕು. ಆಮೇಲೆ ನಿಮ್ಗೆ ಯಾವ ಸಂದರ್ಭ ಹಾಗಾಗಿ ನಾವು ಅವ್ರಿಗೆ ಸಹಕಾರ ಕೊಡಿ. ಅವರು ನಿಮಗೆ ಅದರಿಂದ ಸೌಲಭ್ಯಗಳನ್ನು ಒದಗಿಸ್ಕೊಡ್ಲಿಕ್ಕೆ ಅವರು ಕೂಡ ಎಲ್ಲ ಪ್ರಯತ್ನ ಮಾಡ್ತಾ ಇರ್ತಾರೆ. ಇಷ್ಟು ಹೇಳ್ತಾ ಮತ್ತೆ ಯಾವುದೇ ಇದರಲ್ಲಿ ಬಾಲ ಕಾರ್ಮಿಕರು ಮತ್ತು ಕಿಶೋರ ಕಾರ್ಮಿಕರು ಕಂಡು ಬಂದ್ರೆ ಅಂದ್ರೆ 14 ವರ್ಷದ ಮೇಲ್ಪಟ್ಟು 18 ವರ್ಷದ ಒಳಗಡೆ ಏನಾದ್ರು ಯಾವ್ದಾದ್ರು ಮಕ್ಕಳು ಯಾವುದೇ ವೃತ್ತಿನಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ 109ಗೆ ಫೋನ್ ಮಾಡಿ ಇಲ್ಲ ನಮ್ಮ ಕಾರ್ಮಿಕ ನಿರೀಕ್ಷಕರ ಕಚೇರಿಗೆ ತಿಳಿಸ್ಬೇಕು. ಎಲ್ಲೂ ಕೂಡ ಮಕ್ಕಳನ್ನ ತಿಳಿಸ್ಬೇಡಿ. ನಿಮ್ಗೆ ಕೆಲಸ ಮಾಡ್ತಿರಲ್ಲ, ಕಂಟ್ರಾಕ್ಟ್ ಕೆಲಸ ಮಾಡ್ತಾ ಇರ್ತಿರಲ್ಲ, ಕಟ್ಟಡ ಕಾರ್ಮಿಕರ ಕೆಲಸ ಮಾಡ್ತಿರಲ್ಲ, ಅಲ್ಲೂ ಕೂಡ ಮಕ್ಕಳನ್ನ ತಿಳಿಸೋದು ಬೇಡ. ಮಕ್ಕಳನ್ನ ಶಾಲೆಗೆ ಕಳಿಸಿ ಅಂತ ಹೇಳ್ತಾ ಆದಷ್ಟು ನಿಮ್ಮ ಯೂನಿಯನ್ ಪದಾಧಿಕಾರಿಗಳನ್ನು ಉಪಯೋಗಿಸ್ಕೊಂಡು ನೀವು ಉಪಯೋಗಿಸ್ಕೊಂಡು ಸೌಲಭ್ಯಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮಗಳನ್ನ ಇರುವಂತಹ ಟ್ರೈನಿಂಗ್ ಪ್ರೋಗ್ರಾಮ್ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ನಾನು ತಿಳಿದಿರೋ ಮಟ್ಟಿಗೆ ಮೈಸೂರು ಜಿಲ್ಲೆಯಲ್ಲಿ ಪಿರಿಯಾಪಟ್ಟಣ ತಾಲೂಕು ಯೂನಿಯನ್ಗಳು ಭಾರಿ ಜೋರಿದಾವೆ. ಆದ್ರೆ ಜೋರಿದಾವೆ ಅಂತ ಕೆಲಸ ಕಾರ್ಯಗಳನ್ನ ಚೆನ್ನಾಗಿ ಮಾಡಿಸ್ತಾರೆ. ಯಾವುದೇ ಲೋಪದೋಷಗಳಿದ್ರು ಕೂಡ ಅವರು ಇಲ್ಲಿ ಯಾರು ಕೇಳಲ್ಲ. ಸೀದಾ ಮತ್ತು ಹೋಗ್ತಾರೆ ಬೆಂಗಳೂರು. ಈ ತರ ಯೂನಿಯನ್ ನಾನು ನೋಡ್ತಿರ್ಲಿಲ್ಲ. ಸರಿಯಾಗಿ ಕೆಲಸ ಮಾಡಲಿಲ್ಲ. ಹಾಗಾಗಿ ಇರ್ತಕ್ಕಂಥವ್ರು ಅವ್ರು ಏನ್ ಮಾಡ್ಕೊಂಡು ಹೋಗ್ತಾರೆ, ನಮ್ಮ ಯೂನಿಯನ್ ಅವ್ರು ಏನ್ ಮಾಡ್ತಾರೆ, ಈ ಕೆಲಸಗಳನ್ನ ಅವ್ರಿಂದಲೇ ಸದುಪಯೋಗ ಆಗ್ತಾ ಇರೋದು. ಪಿರಿಯಾಪಟ್ಟಣದಲ್ಲಿ ಆಗ್ತಿರೋಂತಕ್ಕಂಥ ಬೇರೆ ತಾಲೂಕುಗಳಲ್ಲಿ ಆಗ್ತಾ ಇದೆ ಅಂತಂದ್ರೆ ಕಡಿಮೆನೆ, ಇಲ್ಲಿಗಿಂತ ಆಗುತ್ತೆ ಬಟ್ ಇಲ್ಲಿಗಿಂತ ಕಡಿಮೆ. ಚೆನ್ನಾಗಿ ಮನೆ ಮನೆಗೆ ಹೋಗಿ ಅದನ್ನೆಲ್ಲರೂ ಕೂಡ ಏನ್ ಆಗ್ಬೇಕು, ಯಾರಿಗೆ ಸೌಲಭ್ಯಗಳು ತಲುಪಬೇಕು ಅನ್ನೋದನ್ನ ಸ್ವಲ್ಪ ಕಲಿಸ್ತಾ ಇರ್ತಕ್ಕಂಥದ್ದೇ ಈ ಯೂನಿಯನ್. ಇದರಿಂದ ನಮ್ಗೆ ಕೆಲಸ ಕಡಿಮೆ